ಬಾ, ಅವನಿದ್ದಾನೆ ಅಂತ. ಅದಕ್ಕೆ ನಾನು ಹೇಳಿದೆ, ನಾ ಬಾ ಅವನಿಗೆ ಕಾಲ್ ಮಾಡ್ತೀನಿ, ಅವ್ರು ನಿಮಗೆ ಕಾಲ್ ಮಾಡ್ತಾರೆ ಅಂತ. ಮತ್ತೆ ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತ ಪ್ರಕರಣವೊಂದು ಕಳೆದ 7 ದಿನಗಳ ಹಿಂದೆ ನಡೆದು ಹೋಗಿಬಿಟ್ಟಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬದವರು ಕೂಡ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಆಕೆ ಅಂತ್ಯ ಸಂಸ್ಕಾರ ಆಗಿದೆ, ಇನ್ನೇನೇನೆಲ್ಲ ಪ್ರೊಸೀಜರ್ ಆಗಬೇಕಿತ್ತು ಸಾವಿನ ಬಳಿಕ ಅಂತದೆಲ್ಲವೂ ಕೂಡ ಅವರ ಕುಟುಂಬದಲ್ಲಿ ನಡೀತಾ ಇದೆ. ಈ ಎಲ್ಲದರ ನಡುವೆ ಒಂದಿಷ್ಟು ಬಿಡುವನ್ನ ಮಾಡಿಕೊಂಡು, ಬಿಡುವು ಅನ್ನೋದಕ್ಕಿಂತ ಹೆಚ್ಚಾಗಿ ತಮ್ಮ ಆಕ್ರೋಶವನ್ನ ಕುಟುಂಬದವರು ತೋಡ್ಕೊಳ್ತಾ ಇದ್ದಾರೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಾವಣ್ಯ ಕೊನೆಯದಾಗಿ ಯಾವ ಅಕ್ಕನಿಗೆ ಕಾಲ್ ಮಾಡಿದ್ರು, ಚೈತ್ರಾ ಅಂತೇಳಿ, ಚೈತ್ರಾ ಗೌಡ ಅಂತ ಕೂಡ ಕರೀತಾರೆ. ಚೈತ್ರಾ ಗೌಡ ಅವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಕ್ಷಣದಲ್ಲಿ ಏನೇನೆಲ್ಲ ನಡೆದಿತ್ತು, ಆಕೆ ಆ ಬಸ್ ಸ್ಟಾಪ್ಗೆ ಯಾಕೆ ಹೋಗ್ತಾ ಇದ್ಲು, ಆ ಬಸ್ ಸ್ಟಾಪ್ ನಲ್ಲಿ ಅಂತದ್ದೇನಿತ್ತು ಅನ್ನೋದ್ರ ಕುರಿತಾಗಿ, ಜೊತೆಗೆ ಕಾನೂನಿನ ರೀತಿಯಲ್ಲಿ ಆತನಿಗೆ ಏನು ಶಿಕ್ಷೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಇನ್ನು ಆತನಿಗೆ ಯಾವ ಶಿಕ್ಷೆಯನ್ನು ಕೊಡಿಸಬೇಕು ಅನ್ನೋ ಹಾಗೆ ಈ ಕುರಿತಾಗಿ ಲಾವಣ್ಯ ಅವರ ಅಕ್ಕ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಆ ಕುರಿತಾಗಿ ಏನೇನೆಲ್ಲ ಒಂದು ಬೆಳವಣಿಗೆ ಆಗ್ತಾ ಇದೆ ಈ ಪ್ರಕರಣ, ಕುಟುಂಬದವರು ಹೇಳ್ತಾ ಇರುವಂತದ್ದೇನು, ವಿಶೇಷವಾಗಿ ಲಾವಣ್ಯ ಕೊನೆಯದಾಗಿ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಲಾವಣ್ಯಳ ಅಕ್ಕ ಚೈತ್ರಾ ಅವರು ಏನೇನೆಲ್ಲ ಹೇಳ್ತಾ ಇದ್ರು, ಅಥವಾ ಆಕೆಗೆ ಏನು ಧೈರ್ಯವನ್ನ ತುಂಬಿದ್ರು, ಆಕೆಯ ಜೊತೆ ಏನು ಮಾತನಾಡಿದ್ರು, ಆ ಒಂದು ಕಾಲ್ ಮಾವನಿಗೆ ಹೋಗಿದ್ದಾದ್ರು ಅಥವಾ ಮಾವನಿಗೆ ಮಾಡೋದಕ್ಕೆ ಹೇಳಿದ್ದಾದ್ರು ಹೇಗೆ, ಈ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟನೆಯನ್ನ ನಾವು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಲಾವಣ್ಯ ಈ ಒಂದು BC ರೋಡ್ಗೆ ಯಾಕೆ ಬರ್ತಾ ಇದ್ಲು, ಆರಂಭದಲ್ಲಿ ನಾವು ಅದರ ಬಗ್ಗೆ ಗಮನಿಸೋದಾದ್ರೆ, ಈ ಒಂದು ಪುಷ್ಪರಾಜ್ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು. ಅಲ್ಲಿ ಡ್ಯೂಟಿ ಮುಗಿದ ತಕ್ಷಣ ಆಕೆ BC ರೋಡ್ಗೆ ಬರ್ತಾ ಇದ್ಲು. ಬೇರೆ ಬೇರೆ ದಾರಿಯಿಂದ ಆಕೆಯ ಊರಿಗೆ ಬಸ್ಗಳು ಹೋಗ್ತಾ ಇದ್ವು. ಆದ್ರೂ ಕೂಡ ಆಕೆ ಇಲ್ಲಿ BC ರೋಡ್ಗೆ ಬರೋದಕ್ಕೆ ಕಾರಣ ಏನು ಅಂತಂದ್ರೆ, BC ರೋಡಲ್ಲಿ ಈ ಕಕ್ಕೆ ಪದವು ಏನಿದೆ, ಆ ಕಕ್ಕೆ ಪದವಕ್ಕೂ ಹೋಗೋದಕ್ಕೆ ಒಂದು ಬಸ್ ಕೂಡ ಅಲ್ಲಿ ನಿಂತ್ಕೊಂಡಿರುತ್ತೆ. ಆ ಸಂದರ್ಭದಲ್ಲಿ ಬಸ್ಸಲ್ಲಿ ಯಾರು ಕೂಡ ಜನ ಇರೋದಿಲ್ಲ, ಬದಲಿಗೆ ಸೀಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಕೆಲಸವನ್ನ ಮಾಡಿರ್ತಾರೆ, ಆಯಾಸ ಆಗಿರುತ್ತೆ, ಸೊ ಮನೆಗೆ ಹೋಗಬೇಕು, ರೆಸ್ಟ್ ಬೇಕು ಅಂತ ಅನಿಸ್ತಾ ಇರುತ್ತೆ ದೇಹಕ್ಕೆ. ಹಾಗಾಗಿ ಈ ಒಂದು BC ರೋಡ್ಗೆ ಹೋಗ್ಬಿಟ್ರೆ ಸಹಜವಾಗಿ ನನಗೆ ಸೀಟ್ ಸಿಗುತ್ತೆ, ಆರಾಮಾಗಿ ಕೂತ್ಕೊಂಡು ನಾನು ಊರನ್ನ ತಲುಪಬಹುದು ಅನ್ನುವಂಥ ಮನಸ್ಥಿತಿ ಇರೋ ಕಾರಣದಿಂದಾಗಿ ಆಕೆ ಆ BC ರೋಡ್ಗೆ ಬರ್ತಾ ಇದ್ಲು. ಇನ್ನು ಇಲ್ಲಿ ದುರಂತ ಏನು ಅಂತಂದ್ರೆ, ಈ BC ರೋಡಿನಲ್ಲಿ ಯಾವುದೇ ರೀತಿಯಾದಂಥ ಸುರಕ್ಷತೆ ಇಲ್ಲ ಅಂತಂದ್ರೆ, ಜನರಿಗೆ ಜಾಗೃತಿಯನ್ನು ನೀಡೋ ಕಾರಣದಿಂದಾಗಿ, ಸಾರ್ವಜನಿಕರು ಓಡಾಡುವಂಥ ಸ್ಥಳ ಆಗಿರೋ ಕಾರಣದಿಂದಾಗಿ ಒಂದಿಷ್ಟು ಏನಾದರೂ ಜನರಿಗೆ ಈ ರೀತಿಯಾದಂಥ ಒಂದು ದುರ್ಘಟನೆ ನಡೀಬಾರದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರ ಆಗಲಿ ಅಥವಾ ಅಲ್ಲಿ ಅಧಿಕಾರಿಗಳಾಗಲಿ ಯಾವುದೇ ರೀತಿಯಾಗಿ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕ ಮಾಡಿರಲಿಲ್ಲ. ಅಲ್ಲಿ ಸುರಕ್ಷತೆ 0 ಇತ್ತು ಅಂತಾನೆ ಹೇಳ್ಬೋದು. ಜೊತೆಗೆ ಅಲ್ಲಿ ಬಹುತೇಕ ಬಸ್ಗಳು ಕೂಡ ಒಂದು BC ರೋಡ್ ಬಸ್ ಸ್ಟಾಪ್ ಏನಿದೆಯಲ್ಲ, ಆ ಬಸ್ ಸ್ಟಾಪ್ ಒಳಗಡೆ ಹೋಗ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಎಲ್ಲವೂ ಕೂಡ ಮೇನ್ ರೋಡಲ್ಲೇ ಬಸ್ಗಳು ಸಿಗ್ತಾ ಇದ್ದು, ಸಹಜವಾಗಿ ಸಾರ್ವಜನಿಕರು ಅಲ್ಲೇ ಹತ್ಕೊಂಡು ತಮ್ಮ ಊರನ್ನ ತಲುಪುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಲಾವಣ್ಯ ಹೋಗ್ತಾ ಇರುವಂತದ್ದು ಒಂದು ಸೀಟ್ ಸಿಗುತ್ತಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಸುರಕ್ಷತೆ ಅಂತ ಯಾವುದು ಕೂಡ ಇರೋದಿಲ್ಲ. ಸೂಕ್ಷ್ಮವಾಗಿ ಇದನ್ನ ಚೇತನ್ ಗಮನಿಸಿದ್ದ ಅಥವಾ ಆತನಿಗೆ ಯಾರು ಮಾಹಿತಿ ಕೊಟ್ಟಿದ್ರು ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಅಂತೇಳಿ. ತನಿಖೆಯ ನಂತರವೇ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಸೀಟ್ ಅನ್ನ ಕೂತ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ದುರಂತ ನಡೆದು ಹೋಗಿದೆ ಅಂತಾನೆ ಹೇಳಬಹುದು. ಇದು ಒಂದು ಕಡೆ ಆಗಿರುವಂತದ್ದು. ಇನ್ನು ಆ ಸಂದರ್ಭದಲ್ಲಿ ಚೇತನ್ ಬಗ್ಗೆ ಲಾವಣ್ಯ ಒಂದು ಬಂದಂತ ಸಂದರ್ಭದಲ್ಲಿ ಆತ ಬಂದಿರ್ತಾನೆ, ಅದರ ಬಗ್ಗೆ ಆಕೆಯ ಅಕ್ಕ ಆಗಿರುವಂತಹ ಒಂದು ಚೈತ್ರ ಅನ್ನುವಂಥವ್ರಿಗೆ ಏನಿದ್ದಾರೆ, ಕೊನೆಯದಾಗಿ ಅವ್ರಿಗೆ ಕಾಲ್ ಕೂಡ ಮಾಡ್ತಾಳೆ. ಕಾಲ್ ಕೂಡ ಮಾಡಿ ಏನ್ ಹೇಳ್ತಾಳೆ ಅಂತಂದ್ರೆ, ಆತ ಬಂದಿದ್ದಾನೆ ಅಂತಂದ್ರೆ, ಈ ಚೇತನ್ ಬಂದಿದ್ದಾನೆ, ನೀನು ಇಲ್ಲಿಗೆ ಬಾ ಅಂತೇಳಿ ಕರೀತಾಳೆ. ಹಾಗಷ್ಟೇ ಒಂದು ಡ್ಯೂಟಿಗೆ ಜಾಯಿನ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಜಾಯಿನ್ ಆದಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಂದು ಬಿಡು ಅಂತ ಹೇಳಿದ ತಕ್ಷಣ ಹೋಗೋದಕ್ಕೆ ಹೇಗೆ ಸಾಧ್ಯ? ಅವರು ಕೂಡ ಈ ರೀತಿಯಾದಂಥ ದೊಡ್ಡ ಭೀಕರ ದುರಂತವೇ ಆಗುತ್ತೆ ಅಂತ ಅವರು ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ. ಏನಕ್ಕಾದ್ರೂ ಬಂದಿರಬಹುದೇನೋ, ಆತರ ಏನೋ ಇರಬಹುದೇನೋ ಅಂತೇಳಿ ಅವರು ಕೆಲಸದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ನಿನ್ನ ಮಾವನಿಗೆ ಕಾಲ್ ಮಾಡಿಬಿಡು, ಅವರು ಫ್ರೀ ಆಗಿದ್ದಾರೆ, ಒಂದು ಸ್ವಲ್ಪ ಮಾತನಾಡಿ ವಿಷಯಗಳನ್ನ ಹೇಳು ಅಂತೇಳಿ ಅವರಲ್ಲಿಗೆ ಕಾಲ್ನ ಕಟ್ ಮಾಡ್ತಾರೆ. ಆ ಸಂದರ್ಭಕ್ಕೆ ಆಕೆಯ ಮಾವನ ಜೊತೆಗೆ ಸಂಪರ್ಕ ಆಗುತ್ತೆ. ಅಂತಂದ್ರೆ ಫೋನ್ ಕೂಡ ಮಾಡ್ತಾರೆ. ಮಾತನಾಡಬೇಕಾದ ಸಂದರ್ಭದಲ್ಲಿ ಏನಮ್ಮ ಏನಾಯ್ತು ಅಂತ ಹೇಳಿ ಚೈತ್ರ ಅವರ ಗಂಡ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲ ಆತ ಹೋದ ಅಂತ ಹೇಳಿ ಹೇಳ್ತಾಳೆ. ಹಾಗೆ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಏನಾಗುತ್ತೆ, ಅವನು ಹೋಗಿರ್ತಾನೆ, ಮತ್ತೆ ವಾಪಸ್ ಬ್ಯಾಗ್ ಸಮೇತ ಬರ್ತಾನೆ. ಬ್ಯಾಗ್ ಸಮೇತ ಬರ್ತಾ ಇದ್ದ ಹಾಗೆ ಏನಾಗುತ್ತೆ, ಏಕಾಏಕಿಯಾಗಿ ಆಕೆ ಚೀರಾಡೋದಕ್ಕೆ, ಬಾಯಿ ಮಾಡೋದಕ್ಕೆ ಅಥವಾ ಏನೋ ಅಳೋದಕ್ಕೆ ಈ ರೀತಿಯಾಗಿ ಪ್ರಾರಂಭಿಸ್ತಾಳೆ. ಆತನಿಗೂ ಕೂಡ ಗೊತ್ತಾಗೋದಿಲ್ಲ ಏನ್ ನಡೀತಾ ಇದೆ, ಏನಾಗ್ತಾ ಇದೆ ಅಂತೇಳಿ. ಆತ ಏನ್ ಮಾಡ್ತಾನೆ ಅಂತಂದ್ರೆ, ಅವನ ಕೈಲಿ ಫೋನ್ ಕೊಡು ಹಾಗೆ ಹೇಳಿದಂತ ಸಂದರ್ಭದಲ್ಲಿ ಆತನಿಗೆ ಫೋನ್ ಕೂಡ ಕೊಡೋದಕ್ಕಾಗೋದಿಲ್ಲ. ಜೊತೆಗೆ ಆತನ ನಂಬರ್ ಕೂಡ ಅಂತ ಕೂಡ ಈ ಒಂದು ಭಾವ ಕೇಳ್ತಾರೆ ಈ ಲಾವಣ್ಯ
ಲಾವಣ್ಯಳು ಕೂಡ ಆ ಸಂದರ್ಭದಲ್ಲಿ ಅವನ ನಂಬರ್ ಇಲ್ಲ ಅಂತ ಹೇಳ್ತಾಳೆ. ಜೊತೆಗೆ ಇದೆಲ್ಲವನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ಲಾವಣ್ಯಳಿಗೆ ಆತ ಒಂದು ಕಳೆದ ವಾರದಿಂದನೂ ಅಥವಾ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಆತ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತಾನೆ ಆಕೆಯನ್ನ ಅಂತೇಳಿ. ಆಕೆಯ ಕಾಂಟ್ಯಾಕ್ಟ್ ನಂಬರ್ ಆತನ ಬಳಿ ಇಲ್ಲದೇ ಇದ್ರೂ ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳು ಇದ್ದಾವೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಬಹುತೇಕ ಇನ್ಸ್ಟಾಗ್ರಾಮ್ಗಳಲ್ಲಿ ಪರಿಚಯಗಳಾಗ್ತವೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ಚಾಟಿಂಗ್ ಅಂಥದ್ದೆಲ್ಲವೂ ಇರುತ್ತೆ. ಈ ಒಂದು ಚೇತನ್ ಕೂಡ ಆ ನಿಟ್ಟಿನಲ್ಲಿ ಆಕೆಯನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ನೋ ಅಥವಾ ಆಕೆಯ ಜೊತೆಗೆ ಚಾಟಿಂಗ್ ಮಾಡ್ತಾ ಇದ್ನೋ, ಏನಾದರೂ ಹಳೆಯ ವಿಷಯಗಳು ಅಥವಾ ಈ ಪರಿಚಯ ಇರೋ ಕಾರಣದಿಂದಾಗಿ ಏನಾದರೂ ತೆಗೆದುಕೊಂಡಿದ್ನೋ ಗೊತ್ತಿಲ್ಲ. ಅದರ ಬಗ್ಗೆ ಒಂದು ತನಿಖೆ ಆಗಬೇಕಾಗತ್ತೆ. ಸೊ ನನಗೆ ಇಲ್ಲಿ ವೈಯಕ್ತಿಕವಾಗಿ ಕಾಡುವಂಥ ಪ್ರಶ್ನೆ, ಆಕೆಯನ್ನು ಏಕಾಏಕಿಯಾಗಿ ಆತ ಕೊಲ್ಲುವಂಥ ಮನಸ್ಥಿತಿ ಹೇಗೆ ಬರೋದಕ್ಕೆ ಸಾಧ್ಯ? ಇಬ್ಬರ ನಡುವೆ ಏನಾದರೂ ಚಾಟಿಂಗು ಅಂಥದ್ದು ಏನಾದರೂ ಆಗಿರಬಹುದು ಅಂತಂದರೆ, ಈ ಒಂದು ಹಿಂದೆ ಒಂದು ಮದುವೆಗೆ ಹೋದಂಥ ಸಂದರ್ಭದಲ್ಲಿ ಚೇತನ್ ಆಗಿರ್ಬೋದು ಮತ್ತು ಲಾವಣ್ಯ ಆಗಿರ್ಬೋದು ಮತ್ತೆ ಒಬ್ಬರಿಗೊಬ್ಬರು ನೋಡಿರ್ತಾರೆ. ಅಂತಂದರೆ ಈತ ನಮ್ಮ ಹಳೆಯ ಸಂಬಂಧಿ, ಈತನು ಕೂಡ ನಮ್ಮ ಕುಟುಂಬದವನು ಅಂತೇಳಿ ಒಂದು ಮದುವೆಗೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಒಬ್ಬರನ್ನೊಬ್ಬರು ನೋಡಿದಂಥ ಸಂದರ್ಭದಲ್ಲಿ ಆತನಿಗೆ ಮತ್ತೆ ಈ ಲಾವಣ್ಯ ಮೇಲೆ ಅದೇನೋ ಹುಚ್ಚು ಪ್ರೀತಿ ಇರಬಹುದು ಅಥವಾ ಇನ್ನೇನೋ ಇರಬಹುದು. ಅದನ್ನು ಅವನ ಇಂಟೆನ್ಷನ್ ಏನಿತ್ತೋ ಗೊತ್ತಿಲ್ಲ. ಆ ಮದುವೆಗೆ ಬಂದ ಬಳಿಕ ಈಕೆಯನ್ನು ಹೇಗಾದ್ರೂ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈತ ಅಂದುಕೊಂಡೇನೋ ಗೊತ್ತಿಲ್ಲ. ಅದಾದ ಬಳಿಕ ಆ ರೀತಿಯಾಗಿ ಏನಾದರೂ ಆತ ಅನ್ಕೊಂಡಿದ್ರೆ ಅಥವಾ ಆ ರೀತಿಯಾಗಿ ಆತ ಏನಾದರೂ ಊಹೆ ಮಾಡ್ಕೊಂಡಿದ್ರೆ ಸಹಜವಾಗಿ ಆಕೆಯ ಕಾಂಟ್ಯಾಕ್ಟ್ ನಂಬರ್ ಇಲ್ಲದೆ ಇರಬೇಕಾದಂಥ ಸಂದರ್ಭದಲ್ಲಿ ಆತ ಸೋಷಿಯಲ್ ಮೀಡಿಯಾದಲ್ಲಿ ಆಕೆಯನ್ನ ಸಂಪರ್ಕ ಮಾಡುವಂತ ಟ್ರೈ ಮಾಡಿರಬಹುದು. ಅಲ್ಲಿಂದ ಇಬ್ಬರು ಕೂಡ ಮಾತನಾಡಿರಬಹುದು ಅಥವಾ ಇಬ್ಬರು ಕೂಡ ಚಾಟ್ ಮಾಡಿರಬಹುದು. ಅದೇನೇ ಕೂಡ ಆಗಿರಬಹುದು. ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ, ತನಿಖೆಯಲ್ಲೇ ಆಗಬೇಕು. ಸೊ ಇದು ನಾನು ಹೇಳ್ತಾ ಇರುವಂತದ್ದು ಹೀಗೆ ಆಗಿರಬಹುದು ಅಥವಾ ಆಗಿರ್ಲಿಕ್ಕಿಲ್ಲ ಅಂತೇಳಿ. ಸೊ ಅಲ್ಲಿ ಇಬ್ಬರು ಕೂಡ ಒಂದು ನನಗೆ ಅನಿಸಿರೋ ಪ್ರಕಾರ ಇದು ಹುವಾಪು ಅಂತ ಅಂದ್ಕೊಳ್ತಿರೋ ಅಥವಾ ಈ ರೀತಿಯಾಗಿ ಆಗಿರಬಹುದು ಅಂತೇಳಿ. ಯಾಕೆಂತಂದ್ರೆ ಸಡನ್ ಆಗಿ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಕೊಲೆ ಮಾಡುವ ಹಂತಕ್ಕೆ ಬರೋದಿಲ್ಲ. ಸಹಜವಾಗಿ ಇಬ್ಬರ ಮಧ್ಯೆ ಒಂದಿಷ್ಟು ಏನಾದರೂ ಆದಂಥ ಸಂದರ್ಭದಲ್ಲಿ ಅಂತಂದ್ರೆ ಮಾತುಕತೆ ಆಗಿರಬೇಕು ಅಥವಾ ಏನೋ ಒಂದು ಆಗಿರುತ್ತೆ, ಒಂದು ಸನ್ನಿವೇಶ ಆಗಿರಬೇಕಾಗತ್ತಲ್ವಾ. ಸಹಜವಾಗಿ ಯಾರು ಕೊಲೆ ಮಾಡುವಂಥ ನಿರ್ಧಾರವನ್ನು ಮಾಡೋದಿಲ್ಲ. ಹಾಗಾಗಿ ಇಬ್ಬರು ಕೂಡ ಏನಾದರೂ ಚಾಟಿಂಗ್ ಮಾಡಿರಬೇಕು. ಆ ಸಂದರ್ಭದಲ್ಲಿ ಆತ ಈಕೆನ ಮತ್ತೆ ಪ್ರಪೋಸ್ ಮಾಡಿರಬೇಕು ಅಥವಾ ನನ್ನನ್ನು ಇಷ್ಟಪಡುವಂತ ಹೇಳಿರಬೇಕು ಅಥವಾ ಇನ್ನೇನೋ ಬೇರೆ ರೀತಿಯಲ್ಲಿ ಏನೋ ಹೇಳಿರಬೇಕು. ಆಕೆ ಅದನ್ನು ನಿರಾಕರಿಸಿರಬೇಕು. ಆಗ ಈ ವ್ಯಕ್ತಿ ಸಹಜವಾಗಿ ಆಕೆಯನ್ನ ಕೊಂದು ಬಿಡಬೇಕು ಅಂತೇಳಿ ನಿರ್ಧಾರವನ್ನ ಮಾಡ್ಕೊಂಡಿರಬಹುದೇನೋ ಅಂತೇಳಿ ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇರುವಂತಹದ್ದು. ಇನ್ನು ಪೊಲೀಸ್ ತನಿಖೆ ಆಗ್ತಾ ಇದೆ, ತನಿಖೆಯಲ್ಲಿ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಸಹಜವಾಗಿ. ಯಾಕೆ ಅಂತಂದ್ರೆ ನಾನು ಪದೇ ಹೇಳ್ತಾ ಇದ್ದೀನಿ, ಇದು ಆಗಿತ್ತು ಅಂತ ನಾನು ಹೇಳ್ತಾ ಇಲ್ಲ. ಈ ರೀತಿಯಾಗಿ ಅವರಿಬ್ಬರ ಮಧ್ಯೆ ಏನಾದರೂ ಹಿಂದೆ ಚಾಟಿಂಗ್ ಆಗಿರಬಹುದು. ಅಲ್ಲಿ ಆಕೆ ಆತನ ಪ್ರಪೋಸಲ್ ಅನ್ನ ನಿರಾಕರಿಸಿರಬಹುದು. ಅದಾದ ಬಳಿಕ ಆಕೆಯನ್ನ ಈತ ಕೊಲೆ ಮಾಡಬೇಕು ಅಂತೇಳಿ ನಿರ್ಧಾರವನ್ನ ಮಾಡ್ಕೊಂಡಿರಬಹುದು ಅಂತೇಳಿ ನನಗೆ ವೈಯಕ್ತಿಕವಾಗಿ ಅನಿಸಿರುವಂಥದ್ದು. ಸೊ ನಿಮಗೂ ಕೂಡ ಒಂದು ಕಡೆ ಇದನ್ನ ಸೋಸಿ ನೋಡ್ತಾ ಇದ್ರೆ ಅಥವಾ ಈ ಪ್ರಕರಣವನ್ನು ಫಾಲೋ ಮಾಡ್ತಾ ಇದ್ರೆ ಒಂದು ಕ್ಷಣ ನಿಮ್ಮಲ್ಲೂ ಕೂಡ ಈ ರೀತಿಯಾದಂಥ ಡೀಪ್ ಆಗಿ ಈ ಒಂದು ಕೇಸ್ನ ಇಳಿದಂಥ ಸಂದರ್ಭದಲ್ಲಿ ಅನಿಸಿರುತ್ತೆ ನಿಮಗೂ ಕೂಡ ಸಹಜವಾಗಿ. ಸೊ ಅದನ್ನ ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಹಾಗಂತೇಳಿ ಲಾವಣ್ಯಳ ಬಗ್ಗೆ ಆಗಲಿ ಅಥವಾ ಚೇತನ್ ಬಗ್ಗೆ ಆಗಲಿ ನಾನು ಕೆಟ್ಟದಾಗಿ ಇಲ್ಲಿ ಮಾತನಾಡ್ತಾ ಇಲ್ಲ. ಇಲ್ಲಿ ಕೆಟ್ಟದಾಗಿ ಮಾತನಾಡ್ತಾ ಇದ್ದೀನಿ ಅಥವಾ ಇನ್ನೇನೋ ಬಿಂಬಿಸ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಈ ರೀತಿಯಾಗಿ ಆಗಿರಬಹುದು ಅಂಥೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಅದೇನೇ ಇರಬಹುದು, ಪೊಲೀಸ್ ತನಿಖೆಯಿಂದ ಅಸಲಿ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಆ ವಿಷಯವನ್ನ ಅಲ್ಲಿಗೆ ಬಿಟ್ಟು ಬಿಡೋಣ. ಇನ್ನು ಈ ಒಂದು ಲಾವಣ್ಯಳ ಅಕ್ಕ ಹೇಳುವ ರೀತಿಯಲ್ಲಿ ನಾನು ಸಹಜವಾಗಿ ಡ್ಯೂಟಿಗೆ ಜಾಯ್ನ್ ಆದೆ. ಅವ್ರ ಮಾವನಿಗೆ ಕಾಲ್ ಮಾಡೋದಕ್ಕೆ ಕೇಳಿದೆ. ಅವ್ರ ಮಾವ ಮಾತನಾಡ್ತಾ ಇದ್ರು. ಅವ್ರ ಮಾವ ಹೇಳುವ ಪ್ರಕಾರ ಏನು ಅಂತಂದರೆ, ಒಂದು ಹೆಚ್ಚು ಕಡಿಮೆ ಒಂದು 6 ರಿಂದ 7 ನಿಮಿಷ ಲೈನಲ್ಲೇ ಇದ್ದೆ. ಆಕೆ ಕಿರ್ಚಾಡ್ತಾ ಇದ್ಲು, ಏನು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ. ಸೊ ಅಲ್ಲಿಂದ ನಾನು ಫೋನ್ ಕಟ್ ಮಾಡಿಬಿಟ್ಟು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿದೆ, ಅಲ್ಲಿ ಏನಾಗ್ತಾ ಇದೆ ನೋಡಿ ಅಂತೇಳಿ. ಅವರು ಹೋಗಿ ನೋಡೋ ಅಷ್ಟೊತ್ತಿಗೆ ಆಕೆ ಸತ್ತು ಹೋಗಿ ಬಿಟ್ಟಿದ್ಲು. ಅಂತಂದರೆ ಆಕೆಯ ಮೇಲೆ ಆತ ಅಟ್ಯಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಅಂತೇಳಿ. ಇನ್ನು ಸಹಜವಾಗಿ ಆ ಒಂದು ಕೃತ್ಯ ನಡೆದ ಬಳಿಕ ಏನೇನೆಲ್ಲ ಆಗಿತ್ತು ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದನ್ನು ನಾನು ಈ ಸಂದರ್ಭದಲ್ಲಿ ವಿವರಣೆಯನ್ನು ಕೂಡ ನೀಡೋದಿಲ್ಲ. ಇನ್ನು ಇದರ ಹೊರತುಪಡಿಸಿ ಈತ ಚೇತನ್ ಕುಟುಂಬದವರು ಕೂಡ ಹೇಳ್ತಾ ಇರುವಂಥದ್ದು, ಆತ ಮನೆಯಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಇದ್ದ, ಒಂದಿಷ್ಟು ಕನಸುಗಳನ್ನ ಕಟ್ಕೊಂಡಿದ್ದ. ಆತ ಕೆಲಸಕ್ಕೆ ಹೋಗ್ತಾ ಇದ್ದ. ಹೆಚ್ಚು ಕಡಿಮೆ ಎಜುಕೇಷನ್ ಹೀಗೆ 1 ವರ್ಷದ ಹಿಂದೆ ಮುಗಿದೋಗಿದೆ ಅಷ್ಟೇ. ಆತ ಒಂದು 3 ತಿಂಗಳು ಬೇರೆ ಕಡೆ ಕೆಲಸ ಮಾಡಿದ. ಈ ಕಳೆದ 2-3 ತಿಂಗಳ ಹಿಂದೆ ಬೆಂಗಳೂರನ್ನು ಸೇರ್ಕೊಂಡಿದ್ದ. ಚೆನ್ನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ. ಪೇಮೆಂಟ್ ಕೂಡ ಆಗಿತ್ತು. ಒಂದಿಷ್ಟು ಅಲ್ಪ ಸ್ವಲ್ಪ ದುಡ್ಡನ್ನು ಕೂಡ ನಮಗೂ ಕೂಡ ಕೊಟ್ಟಿದ್ದ. ಈ ರೀತಿಯಾಗಿ ಕುಟುಂಬದವರು ಕೂಡ ಹೇಳ್ತಾ ಇರುವಂಥದ್ದು. ಸೊ ಈ ಎಲ್ಲವನ್ನು ಕೂಡ ಗಮನಿಸಿದ ಬಳಿಕ ಆತ ಹಿಂದೆ ಒಳ್ಳೆಯವನೋ ಕೆಟ್ಟವನೋ ಅದು ಮುಖ್ಯ ಆಗೋದಿಲ್ಲ. ಬದಲಿಗೆ ಕೊನೆಯದಾಗಿ ಆತ ಮಾಡಿದಂಥ ಕೆಲಸ ತುಂಬಾ ಮುಖ್ಯ ಆಗತ್ತ. ಏನು ಅಂತಂದ್ರೆ ಒಂದು ಅಮಾಯಕ ಹೆಣ್ಣು ಮಗಳ ಕೊಲೆ ಮಾಡಿರುವಂಥದ್ದು. ಇದನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆತನ ತಂದೆ ತಾಯಿಗಳೇ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಮನೆಯಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾರೆ.
ಬಿಟ್ಟಿದ್ದಾರೆ, ಹಾಸಿಗೆಯನ್ನು ಹಿಡಿದು ಬಿಟ್ಟಿದ್ದಾರೆ. ಬಹುತೇಕ ಅವರ ಕುಟುಂಬದಲ್ಲಿ ಒಂದು ಸ್ಮಶಾನ ಮೌನ ಇದೆ ಅಂತಲೇ ಹೇಳ್ಬೋದು. ಯಾರ ಜೊತೆ ಮಾತನಾಡಿದರೆ ಏನು, ಸೊ ಅಥವಾ ಯಾರೇ ಬಂದರೂ ಕೂಡ ಅವರಿಗೆ ಭಯದ ವಾತಾವರಣ ಇದೆ. ಯಾರು ಏನಂದು ಬಿಡ್ತಾರೋ, ಒಬ್ಬ ಮಗನಿಂದ ಈ ರೀತಿಯಾದಂಥದ್ದೊಂದು ಕೃತ್ಯ ನಡೆದು ಹೋಗಿಬಿಡ್ತಲ್ಲ, ಏನೋ ಕನಸುಗಳನ್ನು ಕಟ್ಟಿಕೊಂಡು ಏನೇನೋ ಮಾಡಬೇಕು ಅಂತೇಳಿ ಆಸೆಗಳನ್ನ ಇಟ್ಕೊಂಡಿದ್ದೀವಿ. ಆದರೆ ಈ ರೀತಿಯಾಗಿ ಒಂದು ಕೃತ್ಯ ನಡೆದು ಹೋಗಿರುವಂಥದ್ದನ್ನು ನಾವು ಹೇಗೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಹೇಗೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂಥೇಳಿ ಅವರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನಿಜಕ್ಕೂ ಇಂತಹ ಪರಿಸ್ಥಿತಿ ಯಾವ ತಂದೆ ತಾಯಿಗಳಿಗೂ ಕೂಡ ಬೇಡ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಕುಟುಂಬದವರು ಕೊನೆಯದಾಗಿ ಹೇಳ್ತಾ ಇರುವಂಥದ್ದು, ಅವನ ಕೈಯಾರೆ ಆಕೆಯನ್ನು ಕತ್ತರಿಸಿದ್ದಾನೆ ಅಂತಂದ್ರೆ ಆತನ ಕೈನ ಕಟ್ ಮಾಡಬೇಕು, ಆಕೆಯನ್ನ ಬಸ್ ಸ್ಟಾಪ್ ತುಂಬ ಓಡಾಡಿಸಿದ್ದಾನೆ ಅಂತಂದ್ರೆ ಆತನ ಕಾಲು ಕಟ್ ಮಾಡಬೇಕು ಅಂತೇಳಿ. ಅದ್ಯಾವುದು ಕೂಡ ನಮ್ಮ ಕಾನೂನಲ್ಲಿ ಸಾಧ್ಯ ಇಲ್ಲ, ಅದು ಬೇರೆ ವಿಚಾರ. ಸೊ ಸಹಜವಾಗಿ ಹೊಟ್ಟೆ ಉರಿದಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಆ ರೀತಿಯಾದಂಥ ಭಾವನೆ ಉಟ್ಕೊಳ್ಳುತ್ತೆ. ಅದನ್ನು ತಪ್ಪು ಅಂತ ನಾವು ಹೇಳೋದಕ್ಕಾಗಲ್ಲ. ಎತ್ತ ಕರಳುಗಳಿರ್ತಾವೆ, ಜೊತೆಗೆ ಬೆಳೆದಂಥ ಒಂದು ಅಕ್ಕ ತಂಗಿಯರು ಇರ್ತಾರೆ. ಸಹಜವಾಗಿ ಅವರಿಗೆ ಒಂದು ಏಕಾಏಕಿಯಾಗಿ ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಆತನನ್ನು ಕೂಡ ಅದೇ ರೀತಿಯಾಗಿ ಅಂತ್ಯವನ್ನು ಮಾಡಬೇಕು, ಆತನಿಗೂ ಕೂಡ ನಡು ರಸ್ತೆಯಲ್ಲಿ ಕಟ್ ಮಾಡಬೇಕು ಆತನನ್ನು ಕೂಡ ಅನ್ನುವ ರೀತಿಯಲ್ಲಿ ಭಾವನೆ ಉಟ್ಕೊಳ್ಳುತ್ತೆ. ಸಹಜವಾಗಿ ಯಾರೋ ದೂರದಲ್ಲಿ ಕೂತ್ಕೊಂಡು ಗಮನಿಸ್ತಾ ಇರುವಂಥ ನಮ್ಗಳಿಗೆ ಒಂದು ನೋವು ಆಗುತ್ತೆ ಅಂತಂದರೆ ಅವರ ಜೊತೆಗೆ ಇದ್ದಂಥವರು ಕುಟುಂಬದವರಿಗೆ ಸಹಜವಾಗಿ ಈ ಭಾವನೆ ಉಟ್ಕೊಳ್ಳುತ್ತೆ. ಹಾಗಂತೇಳಿ ಕಾನೂನಿನ ರೀತಿಯಲ್ಲಿ ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಆತನನ್ನು ಒಂದು ಈಗ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಆತನು ಇಲಿಪಾಯಸನ ಸೇವಿಸಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಇತ್ತು. ಜೊತೆಗೆ ಇದೀಗ ಒಂದು ಆಸ್ಪತ್ರೆಗಳಲ್ಲೂ ಕೂಡ ಆತನಿಗೆ ಟ್ರೀಟ್ಮೆಂಟ್ ಅಂಥದ್ದೆಲ್ಲವೂ ಕೂಡ ಸಿಗ್ತಾ ಇದೆ. ಮುಂದಿನ ದಿನದಲ್ಲಿ ಆತ ಹುಷಾರ್ ಆದ ಬಳಿಕ ಆತನನ್ನು ಪೊಲೀಸರು ವಶಪಡಿಸ್ಕೊಳ್ತಾರೆ. ವಶಪಡಿಸಿಕೊಂಡು ತನಿಖೆಯ ನಿಟ್ಟಿನಲ್ಲಿ ಅಥವಾ ತನಿಖೆ ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಎಲ್ಲವೂ ಕೂಡ ತನಿಖೆ ಮಾಡಿದ ಬಳಿಕ 90 ದಿನದ ಒಳಗಾಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಸಲಾಗುತ್ತೆ. ಅದಾದ ಬಳಿಕ ಕಾನೂನು ನಿಟ್ಟಿನಲ್ಲಿ ಏನೇನೆಲ್ಲ ಪ್ರೊಸೀಜರ್ಗಳು ಆಗಬೇಕೋ ಅಂಥದ್ದೆಲ್ಲವೂ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಈ ವಿಷಯವನ್ನು ಇಷ್ಟೊಂದು ಡ್ರ್ಯಾಗ್ ಯಾಕೆ ಮಾಡಿದೆ ಅಥವಾ ಇಷ್ಟೊಂದು ವಿಮರ್ಶೆ ಯಾಕೆ ನೀಡಿದೆ ಅಂತಂದರೆ, ನಾವು ಸಮಾಜದಲ್ಲಿ ಎಂಥ ಸಮಾಜಘಾತುಕ ಜನಗಳು ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಮನೆಯಲ್ಲಿ ಎಲ್ಲರೂ ಕೂಡ ಮುಗ್ಧರಂತಲೇ ಇರ್ತಾರೆ, ಬಹುತೇಕ ಜನರು ಮುಗ್ಧರಂತಲೇ ವರ್ತಿಸ್ತಾ ಇರ್ತಾರೆ. ಆದರೆ ಅವರಲ್ಲಿ ಇನ್ನೊಂದು ಮುಖವಾಡ ಇರುತ್ತೆ. ಸಹಜವಾಗಿ ಇದನ್ನು ನೀವು ಸಮಾಜದಲ್ಲಿ ಕಾಣ್ತಾ ಇರ್ತೀರಿ. ಈ ಕುಟುಂಬದವರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ನಮ್ಮ ಮಗ ಹೀಗೆ ಮಾಡಿಬಿಟ್ನಾ ಅಂತೇಳಿ. ಸಹಜವಾಗಿ ಆ ರೀತಿಯಾದಂಥ ಭಾವನೆಯಲ್ಲಿ ಮನೆಯಲ್ಲಿ ಬದುಕ್ತಾ ಇರ್ತಾರೆ. ಮತ್ತು ಮನುಷ್ಯನಿಗೆ ರೋಷ ಆವೇಶ ಅನ್ನುವಂಥದ್ದು ಅದರಿಂದ ಪಾಸ್ ಆಗಿ ಬಿಡಬೇಕಾಗತ್ತೆ. ಯಾವುದೋ ಒಂದು ಸಿಕ್ಕಿಲ್ಲ ಅಂದ ತಕ್ಷಣ ಅಥವಾ ಯಾವುದನ್ನು ನಾವು ಪಡೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ಇನ್ನೊಂದು ರೀತಿಯಲ್ಲಿ ನಾವು ಕೈಗೆ ಎತ್ಕೊಳ್ಳುವಂಥದ್ದು ಅಥವಾ ಕಾನೂನು ಬಾಹಿರವಾಗಿ ನಾವು ಚಟುವಟಿಕೆಯಲ್ಲಿ ಭಾಗಿಯಾಗುವಂಥದ್ದು ಈ ಮಾಡೋದ್ರಿಂದ ನಿಮ್ಮಿಂದ ಸಮಾಜಕ್ಕೂ ಕೂಡ ಘಾತುಕ ಆಗುತ್ತೆ, ಕುಟುಂಬವೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತೆ. ಸೊ ಸಮಾಜ ಸ್ವಲ್ಪ ದಿವಸ ಗಮನಿಸ್ಬೋದು, ಅದನ್ನು ಫಾಲೋ ಅಪ್ ಮಾಡಬಹುದು, ಏನಾಯಿತು ಅಂತೇಳಿ ವಿವರಣೆಯನ್ನು ತಿಳ್ಕೊಬಹುದು. ಅದರಿಂದ ಒಂದು ಸಂದೇಶವನ್ನು ಕೆಟ್ಟದಾಗಿ ಕೂಡ ಪಡೆದುಕೊಳ್ಬಹುದು, ಒಳ್ಳೆಯದನ್ನು ಕೂಡ ತೆಗೆದುಕೊಳ್ಬಹುದು. ಆದರೆ ಇದರ ಆಚೆಗೂ ಒಂದು ಬದುಕಿರುತ್ತಲ್ಲ, ಅದು ನಿಮ್ಮ ಕುಟುಂಬದ ಬದುಕು. ಆ ಕುಟುಂಬದ ಬದುಕು ಬೀದಿಗೆ ಬಂದುಬಿಡುತ್ತೆ. ಯಾರೇ ಆಗಿರಲಿ ಎಚ್ಚೆತ್ಕೊಳ್ಳಿ. ಏನು ಅಂತಂದರೆ, ಏನೇ ವಿಷಯಗಳಿರ್ಬೋದು, ಅದು ಯಾವುದೇ ವಿಷಯಗಳಿರ್ಬೋದು, ನಿಮ್ಮ ಕುಟುಂಬದ ಮುಂದೆ ಆದಷ್ಟು ಶೇರ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿ. ಒಂದು ವೇಳೆ ಲಾವಣ್ಯ ಕೂಡ ಆತನ ಜೊತೆಗೆ ಈ ಹಿಂದೆ ಆತ ಈಕೆಯನ್ನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಆ ವಿಷಯವನ್ನು ತಮ್ಮ ಕುಟುಂಬದ ಮುಂದೆ ಹೇಳಿಬಿಟ್ಟಿದ್ರೆ ನಿಜಕ್ಕೂ ಇಂಥದ್ದೊಂದು ದುರಂತ ತಪ್ಪೋಗಿಬಿಡ್ತಿತ್ತು ಅಂತ ಕಾಣಿಸುತ್ತೆ. ಆಕೆಯೂ ಕೂಡ ಊಹೆ ಇರಲಿಲ್ಲ ಆತ BC ರೋಡ್ಗೆ ಬರ್ತಾನೆ, ನನ್ನನ್ನು ಈ ರೀತಿಯಾಗಿ ಹೀನಾಯವಾಗಿ ಕೊಲ್ತಾನೆ ಅಂತೇಳಿ. ಆಕೆಗೂ ಆ ಊಹೆ ಇದ್ದಿದ್ರೆ ಆಕೆಯೂ ಕೂಡ ಅದರಿಂದ ಪಾರ ಆಗೋದಕ್ಕೆ ಒಂದು ಪ್ಲಾನ್ ಕೂಡ ಮಾಡ್ಕೊಳ್ತಾ ಇದ್ಲು. ಅಂತಂದರೆ ನಾನು ಈ ರೀತಿಯಾದಂಥ ಒಂದು ಸಂಕಷ್ಟದಲ್ಲಿ ಸಿಲುಕಿದ್ದೀನಿ ಅಂತೇಳಿ ತನ್ನ ಸಹೋದರಿಯರಿಗೋ ಅಥವಾ ಸ್ನೇಹಿತರಿಗೋ ಹೇಳ್ಕೊಳ್ತಾ ಇದ್ಲು. ಆ ರೀತಿಯಾದಂಥ ವಾತಾವರಣ ಅಲ್ಲಿಯೂ ಕೂಡ ಇರಲಿಲ್ಲ. ಹಾಗಾಗಿ ಆಕೆ ಆ ಒಂದು ದುರಂತದಲ್ಲಿ ಹೀನಾಯವಾಗಿ ಸಾವನ್ನಪ್ಪಬೇಕಾದಂಥ ಅನಿವಾರ್ಯತೆ ಎದ್ದು ಕಾಣಿಸ್ತಾ ಇತ್ತು. ಸ್ನೇಹಿತರೆ, ಅದೇನೇ ಇರಲಿ, ಒಟ್ಟಾರೆಯಾಗಿ ಈ ಒಂದು ದುರಂತದಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದೇನು ಅಂತಂದರೆ, ಯಾವುದೇ ಸಂದರ್ಭದಲ್ಲಾಗಿರಲಿ ವಿಷಯಗಳನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಅಥವಾ ಕುಟುಂಬದವರೊಂದಿಗೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಭೀಕರ ದುರಂತವೇ ನಡೆದು ಹೋಗಬಹುದು, ಹೆಣ್ಣಾಗಲಿ ಗಂಡಾಗಲಿ ಅಥವಾ ಇನ್ಯಾರೋ ಆಗಿರಲಿ. ಸೊ ಭೀಕರ ದುರಂತವನ್ನು ಕೈಗೆತ್ತಿಕೊಳ್ಳುವಕ್ಕಿಂತ ಪೂರ್ವದಲ್ಲೂ ಕೂಡ ಒಂದು ಕ್ಷಣ ಈ ದುರಂತವನ್ನು ಮಾಡಬೇಕು ಅನ್ಕೊಳ್ಳುವಂಥವರು ಒಂದು ಕ್ಷಣ ಯೋಚನೆ ಮಾಡಿ. ಇದರಿಂದ ನಿಮ್ಮ ಕುಟುಂಬವು ಬೀದಿಗೆ ಬಂದುಬಿಡುತ್ತೆ. ನೀವೇನೋ ಒಂದು ಕ್ಷಣ ರೋಷ ಆವೇಶದಲ್ಲಿ ಒಂದು ದೊಡ್ಡದಾದಂಥ ದುರಂತವನ್ನು ಮಾಡಿಬಿಡ್ತೀರಿ, ಆದರೆ ಅದರ ಪರಿಣಾಮ ಜೈಲನ್ನು ಸೇರಬೇಕಾಗುತ್ತೆ, ನಿಮಗೆ ಶಿಕ್ಷೆ ಅಂತ ಇರುತ್ತೆ. ನೀವು ಜೈಲಿಗೆ ಹೋದ ಬಳಿಕ ನಿಮ್ಮ ಒಬ್ಬರದೇ ಬದುಕು ಸರ್ವನಾಶ ಆಗಿರೋದಿಲ್ಲ, ನಿಮ್ಮನ್ನೇ ನಂಬಿದಂಥ ಕುಟುಂಬ ಬೀದಿಗೆ ಬರುತ್ತೆ. ನಿಮ್ಮ ಕುಟುಂಬವನ್ನು ಬೇರೆಯವರು ನೋಡುವಂಥ ಸ್ಥಿತಿನೇ ಬೇರೆ ಹಾಗೆ ಬರುತ್ತೆ. ಒಂದು ಗೌರವ ಇಲ್ಲದೆ ಇರುವಂಥ ಪರಿಸ್ಥಿತಿ ಬರುತ್ತೆ. ಅವರಂದರೆ ಅಯ್ಯೋ ಅವ್ರು ಬಿಡಪ್ಪ, ಅವ್ರ ಮನೇಲಿ ಕೊಲೆಗಡಕರಿದ್ದಾರೆ, ಹಾಗೆ ಹೀಗೆ ಅನ್ನುವಂಥ ಸಹಜವಾಗಿ ಸಾರ್ವಜನಿಕರಲ್ಲಿ ಆ ರೀತಿಯಾದಂಥ ಭಾವನೆ ಇಟ್ಕೊಳ್ಳುತ್ತೆ. ಚುಚ್ಚು ಮಾತುಗಳನ್ನು ನಿಮ್ಮ ಕುಟುಂಬದವರು ಕೇಳಬೇಕಾಗುತ್ತೆ. ಒಂದಿಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಯಾವುದೇ ಕಾರಣಕ್ಕೂ ಯಾರು ಕೂಡ ತಪ್ಪು ನಿರ್ಧಾರವನ್ನು
ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಅಂಥೇಳಿ ಈ ವಿಡಿಯೋ ಮೂಲಕ ಒಂದು ಸ್ಪಷ್ಟನೆಯನ್ನು ನೀಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.